ಗಾಯ್ಸ್, ಇವತ್ತು ನಮ್ಮ ಚರ್ಚಲ್ಲಿ ಬ್ಲಡ್ ಕ್ಯಾಂಪ್ ನಡೀತಿದೆ. ಹಾಯ್ ಹೇಳಿ. ಬ್ಲಡ್ ಕೊಡ್ತೀರಾ? ಎಮರ್ಜೆನ್ಸಿ ಇತ್ತಂತೆ, ಕೊಟ್ಟಾಯ್ತು. ಹೋಯ್ತಾ ಇದ್ದೀರಾ ಜಿಮ್ಗೆ ನಾಳೆಯಿಂದ? ಬ್ಲೇಡ್ ಕೊಡೋದು ಒಳ್ಳೇದು ಗೈಸ್, ಹಿಂಗೆ ಹೇಳ್ತಾ ಇರ್ತಾರೆ. ಅಪ್ಡೇಟ್ ಬೇಕಾದ್ರೆ ನೋಡಿ ರೈಸ್ ವಿತ್ ಶಿನ್ಸ್ ಅಲ್ಲಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಇಲ್ಲ, ನಾನು ಮಾಡಿಲ್ಲ. ಇಲ್ಲ, ಈಗ ಅದನ್ನ ಕೇಳಿದ್ರೆ ಕೊಡಲ್ಲ ಅಂತಾನೆ. ನಾಳೆಯಿಂದ ಜಿಮ್ ಸ್ಟಾರ್ಟ್ ಹೊಸ ಬ್ಲೇಡ್ ಬರುತ್ತಪ್ಪ, ಹಳೆ ಬ್ಲೇಡ್ ಇಟ್ಕೊಂಡು. ಬಟ್ ಇದು ಆಟೋಮೆಟಿಕ್ ಆಗಿ ಬರಲ್ಲ, ಇದು ಫುಲ್ ಮಾಡಬೇಕು. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಪ್ರೆಸಿಡೆಂಟ್ ಸೊ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೆಸ್ತಾ ಇದೀನಿ ಅಂತ ಕೇಳ್ಪಟ್ಟು ಅವರೇ ಬಂದಿದ್ದಾರೆ. ಅಷ್ಟು ಸರ್ಚ್ ಇದು ಮಾಡಲ್ಲ, ಬ್ಲಡ್ ಡೊನೇಷನ್ ಆರ್ಗನೈಸ್ ಮಾಡಬೇಕು ಇದು ಅಂತ. ಯಾಕಂದ್ರೆ ಇವಾಗ ನೀವು ಬ್ಲಡ್ ಡೊನೇಷನ್ ಆರ್ಗನೈಸ್ ಮಾಡಿದ್ರೆ ಲೆಂಟಲಿ ಇಷ್ಟು ಲೈಫ್ ಸೇವ್ ಮಾಡಿದ್ದೀರಾ. I mean, on behalf of the youth, you people have saved so many of life. So I mean, if as you know, the parish priest, everyone is very supportive. So this is a chance. As you all know, you won't get like this opportunity. ಪಂಚೆ ಆಗುತ್ತೆ, ನನ್ನ ಸೈಜ್ ಆಗುತ್ತೆ. ಇಲ್ಲ ಕಣ, ಪಂಚೆ ಇಲ್ಲಿ ಕೇಳೋ, ಪಂಚೆ ಆಗುತ್ತೆ, ಬಟ್ ನಿಮಗೆ ಪಂಚೆ ಆಗಲ್ಲ. ಸ್ನೇಕ್ ಬೆಲೆ ಕೊಡು, ಸ್ನೇಕ್ಗೆ ರೈಸ್ ವಿತ್ ಚಿನ್ಸ್. ಇವತ್ತು ಮಣ್ಣು ಮಾಡ್ಬಿಡೋದು. ಇಲ್ಲೇ ಹೋಗ್ತಾ ಇದ್ದಾರೆ, ರೈಸೇಷನ್ಸ್ ಹೋಗ್ತಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಆಮೇಲೆ ರಾತ್ರಿ ಕಾಲ್ ಮಾಡಿದ್ವಿ, ನಾನೇ ಮಾಡಿದ್ವಿ. ಇವರೆಲ್ಲ ಅನ್ಕೊಂಡಿದ್ದಾರೆ ಇದು ಮಾಡೋದಂತ. ಇನ್ನು ಹೇಳ್ರಪ್ಪ, ಹೇಳ್ರ. 390 ಅಲ್ಲಿ ಕೆಳಗೋಯ್ತು ಟೈರು. ಲೈಫ್ ಹಾಳಾಗುತ್ತೋ ಬೇಡ ಕಣೋ. ಹುಡುಗರ ಜೊತೆ ಈ ತರ ಎಲ್ಲ ಕೆಲಸ ಮಾಡಬಾರ್ದು ಗೈಸ್. वाह क्या सीन है, वाह क्या सीन है. ಅಲ್ಲೇ ಸತೀಶ್ ಹಣ ಬಂದ, ಹಣ ಬಂದ, ಹಣ ಬಂದ. ಈ ಸಲ ಕಪ್ ನಮ್ದೆ. ಆಯ್ತು ನಡಿಯಪ್ಪ. RCB ನ ಗೆಲ್ಲೋದು ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಮಿಯಾವ್ ಲಾಡ್ಲಿ ಗಾಪ್. ನಿಲ್ಸಾಲೆ ಪಾಪ ಮ್ಯಾಥ್ಯೂ ಕೈಲಿ ಮಾಡಿಸುವರದು. ಅದೆಲ್ಲ ಕೆಟ್ಟದು ಹೇಳ್ಕೊಡ್ತಾವ್ರೆ. ನನ್ನ ಮಗನೇ, ನೀವೊಂದ್ ಕೆಲಸ ಮಾಡ್ರ, 2 ಮಾಳ ಹೂವ ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ ಮುಂದೆ ಬಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ. ಇಡ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಡ್ಲಿ ಐತೆ, ಅದಕ್ಕೆ ನಾವು ಇಡ್ಲಿ ಅಂದಿದ್ದು. ಬ್ರೇಕ್ಫಾಸ್ಟ್ ಟೈಮ್ ಹೆಂಗೈತೆ? ಮ್ಯಾಥ್ಯೂ, ರಾಯನ್, ಏನಾದ್ರು ಹೇಳ್ಬೇಕು? ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದೀವಿ. ಬ್ರೇಕ್ಫಾಸ್ಟ್ ಚೆನ್ನಾಗಿದ್ದೀವಿ. ನಿಮ್ಮ ನಮ್ಮ ಎಡಿಟರ್ ಅಲ್ಲ,
ನಿಮ್ಮ ಎಡಿಟರ್ ಅಲ್ಲ ನಮ್ಮ ರೈಸ್ ವಿಷನ್ ಹಾ ನಮ್ಗೆ ನಾವೇ ಎಡಿಟರ್. ಓಕೆನಾ ಏನು ಭಾರಿ ವೇಟ್ ಇದೆ ಒಂದ್ ಕೈಲಿ ಗೈಸ್ ನೆನ್ನೆ ವ್ಲಾಗ್ ಮಾಡಿದೀವಿ, ನೆನ್ನೆ ಒಂದು ಚಾಲೆಂಜ್ ಮಾಡಿದೀವಿ ಜೋಯಲ್ ಜೊತೆ. ಅದನ್ನ ನೋಡಿ ಮಸ್ತಾಗಿ ಮಾಡಿದೀವಿ. ಯಾವತ್ತು ಅಪ್ಲೋಡ್ ಮಾಡೋದು? ಅಪ್ಲೋಡ್ ಮಾಡೋದು ನಾಳೆನಾ? 4 days ಆಗ್ಬೋದು ಅನ್ಕೊಂತೀನಿ, ಹೇಳಕ್ಕಾಗಲ್ಲ. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನೋ ಐ ವಿಲ್ ರೇಟ್ ಯುವರ್ ಪ್ರೊಫೈಲ್ ಅಂತ ಹೇಳಿರ್ತಾಳೆ, ಹಾ ಇವನು ಕಮೆಂಟ್ಸ್ ಅಲ್ಲಿ ಇಲ್ಲ. ಗೈಸ್ ಇವನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಬೇಕು, ಚೆಕ್ ಮಾಡಿ, ಎಲ್ಲ ಕಮೆಂಟ್ಸಲ್ಲೂ ಇರ್ತಾನೆ. ಆಮೇಲೆ ಬಂದು ನಮಗೆ ಹೇಳ್ತಾನೆ ಹುಡುಗಿ ನಮಗೆ ಪ್ರಪೋಸ್ ಮಾಡಿದ್ಲು ಅಂತ. ಇವನ್ ರಿಕ್ವೆಸ್ಟ್ ಕಳ್ಸಿರ್ತಾನೆ ಫಸ್ಟ್. ಐ ಓನ್ಲಿ ಪ್ಲೇ ಕ್ರಿಕೆಟ್, ಐ ಡೋಂಟ್ ಪ್ಲೇ ವಿತ್ ಮನ್ಸು. ಮನ್ಸು ಹೊಡೆದೋಗೈತಲ್ಲ ಮುಂಚೆನೆ ಒಂದ್ಸತಿ. ಇದು ಫಸ್ಟ್ ನೇಮ್ ಆರ್ಟಿಸ್ಟ್ ಯಾರು? ಆರ್ಟಿಸ್ಟ್ ಯಾರು? ಆರ್ಟ್ ಬೈ ಇಂದ பெரிய ಮಾರ್ಕ್ ಎಕ್ಸ್ ಎಕ್ಸ್ ಅಲ್ಲ ಆ ಹುಡುಗಿಗೆ ಇವನು ಎಕ್ಸ್. ಲಾವಣ್ಯ ವರ್ಷ ಕಿಸ್ಸಲ್ಲ ಕೊಡಬೇಡ. ಹೊಸ್ತರು ಗೈಸ್ ಜಯ ಹಾ ಲೂಲು ಅಲ್ಲ ಸಾರಿ ಲೂಲು ಅಂತ ಐತೆ. ಲಾಸ್ಟ್ ಅಂತ ಹೇಳು ಏನಂತ. ಇದು ನೋಡಿ, ಇದು ಹಾರ್ಟ್ ಹೇಳ್ಬೇಕಂತ ನೋಡಿ. ಮೊದಲನೇ ಹೆಸರು ಎಸ್ತರ್. ಅಭಿ ಮಜಾ ಆಗನ್ನ ಬಿಡು. ಬ್ರೇಕಪ್ ಸ್ಟಾರ್ಟ್ ಆಗ್ಬೇಕು ಫಸ್ಟ್ ಬ್ರೇಕಪ್ ಆಗಾಗಿ. ಎರಡನೇ ಹೆಸರು ಲಾವಣ್ಯ ಅಂತ, ಬೆಸ್ಟ್ ಫ್ರೆಂಡ್. ಮೂರನೇ ಹೆಸರು ಮೂರನೇ ಹೆಸರಿಂದ ನಾನು ಹೇಳಲ್ಲ. ಇದೇನು ಅಂತ ಗೆಸ್ ಮಾಡ್ಬೇಕು ನೀವು. ಅದು ಗರ್ಲ್ ಅಂತ ಗೊತ್ತಾಯ್ತು. ಯಾಕಂದ್ರೆ ಗರ್ಲ್ ಅಂತ ಕೊಟ್ಟಿದ್ದೀನಿ. ಜೋಗೋ ಏನ್ ತಿನ್ಬೇಕು? ಇಲ್ಲಿ ಅವರು ಇವರು ಡಯಟ್ ಮಾಡ್ತಾ ಇದ್ದಾರೆ, ಸ್ಟ್ರಿಕ್ಟ್ ಡಯಟ್, ಆಯಿಲ್ ಫುಡ್ಸ್ ಏನು ಇರಲ್ಲ. ಅದಕ್ಕೆ ಐಸ್ ಕ್ರೀಮು, ಕೇಕ್, ಜ್ಯೂಸ್, ಚಿಪ್ಸ್ ಅಷ್ಟು ಮಾತ್ರ ತಿನ್ನೋದು. ಓನ್ಲಿ ಜಂಕ್ ಫುಡ್ಸ್ ತಿಂತಾರೆ, ಆದ್ರೆ ಆಯಿಲ್ ಇರೋದು ತಿನ್ನಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವಿಡಿಯೋ ಮಾಡ್ಬೇಡ. ಹಾ ಸರಿ. ಅಲ್ಲ ಏನೋ ಗಾಡಿ ಹತ್ತಿಸ್ಕೊಂಡು ನನ್ನ ಮೇಲೆ ಡೊನಾಲ್ಡ್ ಕೊಡ್ಲಿ ಮೀಟರ್ ಬೇಕು, ಮೀಟರ್. ಗೈಸ್ ರೀಲ್ಸ್ ಮುಗಿಸ್ಬಿಟ್ಟು ಇವಾಗ ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ. ಹೇಗಿತ್ತು? कैसे लोग रहते हैं यार यहाँ पर. ಚೆನ್ನಾಗಿದೆ. ಚೆನ್ನಾಗಿಲ್ಲ. ಚೆನ್ನಾಗಿದೆ. ನಂಗೆ ಇಷ್ಟ ಆಯ್ತು.